ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಷ್ಟು ದಿನ ನಮ್ಮನ್ನ ಸ್ವಂತ ಮನೆಯವ್ರ ಥರ ಟ್ರೀಟ್ ಮಾಡಿದ್ದೀರಾ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ನಾವು ಹೋಗಿ ಬರ್ತೀವಿ. ನಾಳೆನಾ? ಹೌದು ಹರ್ಷ ಅವರೇ. ಹರ್ಷ, ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ತೀರಾ ಪ್ರೀ ಆಕ್ಯುಪೈಡ್ ಆಗಿ ಕಾಣಿಸ್ತಾ ಇದೆಯಾ? ಏನಾಯ್ತು? ವಿಶು ಅವ್ರು ಅದನ್ನು ನೋಡ್ಕೋತಾರೆ. ಅಮ್ಮ, ಇದನ್ನೇ ಹೇಳಕ್ಕೆ ಅಂತ ಬಂದ್ವಿ. ನಾವು ಹೊರಡ್ತೀವಿ. ಸರಿ ಆರಾಧನಾ, ಹೋಗಿ ಬನ್ನಿ. ಊರಿಗೆ ಹೋಗಿ ಬಂದರೆ ನಿಮ್ಮಿಬ್ರಿಗೂ ಒಂದು ಒಳ್ಳೆ ಬದಲಾವಣೆ ಸಿಗ್ಬೋದು. ಅಮ್ಮ, ನಾವು ಬೆಳಗ್ಗೆನೇ ಹೊರಡ್ತೀವಿ. ಎಲ್ಲರನ್ನೂ ಎಬ್ಸೋದು ಬೇಡ ಅಂತ. ಬರ್ತೀವಮ್ಮ. ಬಾಯ್ ಹರ್ಷ ಅವರೇ. ಬಾಯ್ ಮಾನ್ಸಿ. ಬಾ ವಿಶು. ನಾನು ವಿಶುನೂ ಅಲ್ಲ, ಸಂಜುನೂ ಅಲ್ಲ. ಮತ್ತೆ ನೀನು ಯಾರು? ನಾನು ಆರ್ಯವರ್ಧನ್. ಹಾಗೆಲ್ಲ ಹೇಳೋದಕ್ಕೆ ಚೇಂಡನೆ ಹೇಳ್ಕೊಟ್ಟಿರ್ಬೋದಾ? ನನ್ನ ಜೊತೆ ಬರಬೇಕು ನಿನ್ನೂರಿಗೆ, ನಿನ್ನ ಅಪ್ಪ ಅಮ್ಮನ್ನ ನೋಡಕ್ಕೆ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋರು, ನನ್ನನ್ನು ನಂಬೋರು ಯಾರೂ ಇಲ್ವಾ? ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ? ನನ್ನ ಮನಸ್ಸಿಗೆ ಸರಿ ಅನಿಸಿದ್ದನ್ನೇ ನಾನು ಹೇಳ್ತಿದ್ದೀನಿ. ನನ್ನ ನಡವಳಿಕೆಯಿಂದ ಮುಂದೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಡ್ಕೋತಿದ್ದೀನಿ. ಆದರೂ ಯಾರೂ ಅರ್ಥ ಮಾಡ್ಕೋತಿಲ್ವಲ್ಲ. ನಾನೇ ಆರ್ಯ ಅಂತ ಹೇಗೆ ಪ್ರೂವ್ ಮಾಡಲಿ? ಸಾಹೇಬ್ರೆ, ಏನಾದ್ರು ಬೇಕಿತ್ತೇನ್ರಿ? ನಾನು ಕೇಳೋದನ್ನ ನಿಮ್ಮಿಂದ ಕೊಡೋಕ್ಕಾಗಲ್ಲ ಬಿಡಿ ಹೊಸಮನಿಯವರೇ. ನನಗೆ ನಾನು ಯಾರು ಅನ್ನೋ ಕ್ಲಾರಿಟಿ ಬೇಕು. ಅದನ್ನು ಎಲ್ರಿಗೂ ಹೇಳೋದಕ್ಕೆ ಪ್ರೂಫ್ ಬೇಕು. ನಾನು ವಿಶ್ವಾಸ್ ದೇಸಾಯಿ ಅಲ್ಲ ಅಂತ ಒಬ್ರು ಒಪ್ಕೊಂಡ್ರೆ ಸಾಕು. ಆದರೆ ಒಬ್ರು ಸಹ ನನ್ನ ಮಾತು ಕೇಳ್ತಿಲ್ಲ. ನನ್ನ ಒಪ್ಪಿಗೆಗೂ ಬೆಲೆ ಅದನೂ ಇಲ್ಲ ಸಾಹೇಬ್ರ. ನಮ್ಮಂಥವ್ರ ಒಪ್ಪಿಗೆಗೆ ಬೆಲೆ ಅದನೋ ಇಲ್ಲೋ ಗೊತ್ತಿಲ್ಲರಿ. ಆದರೆ ನೀವು ವಿಶ್ವಾಸ್ ದೇಸಾಯಿ ಅಲ್ಲ ಅಂತ ನನಗೆ ಯಾವತ್ತಿಂದನೂ ಅನಿಸ್ತಕ್ಕತ್ತಿದ್ದೀರಿ ಸಾಹೇಬ್ರ. ಹೇಗೆ? ಯಾಕೆ ನಿಮ್ಗೆ ಹಾಗನ್ನಿಸ್ತು? ಅವತ್ತು ನೀವು ಆ ಕೋಲಿಗೆ ನಮ್ಮ ದೊಡ್ಡ ಸಾಹೇಬ್ರ ಹಂಗೇನೆ ಹೋದ್ರಿ. ಅವತ್ತೇ ನನಗೆ ಅನ್ಸ್ಲಿಕ್ಕತ್ತಿತ್ತು. ಅದಕ್ಕೂ ನಾನು ವಿಶ್ವಾಸ್ ದೇಸಾಯಿ ಅಲ್ಲ ಅನ್ನೋದಕ್ಕೂ ಏನು ಸಂಬಂಧ? ನಮ್ಮ ಸಾಹೇಬ್ರ ಹಂಗನೆ ನಿಮ್ಮ ಚಪ್ಪಲಿ ಹೊರಗೆ ಬಿಟ್ಟು ವಾಚು ಪರ್ಸು ತೆಗೆದಿಟ್ಟು ಕೋಲಿ ಒಳಗೆ ಹೋದ್ರಿ. ಭಾಳ ವರ್ಷ ಆ ಕೋಲಿ ಬೀಗ ಹಾಕಿತ್ರಿ.
ಆದರೆ ಇವತ್ತದು ತೆರೆದೇ ಅದ ರೀ. ನನ್ನನ್ನು ನಾನು ಇಲ್ಲೇ ಕಂಡ್ಕೋಬೇಕು. ಅವರ ಈಗ ಬಂದ್ರೇನ್ರಿ? ನಿಮಗೇನಾರು ಬೇಕಿತ್ತಪ್ಪ ಅಂದ್ರೆ ಲಕ್ಷ್ಮೀನ ಕರೀಲೇನ್ರಿ? ಇಲ್ಲ ಅಜಯ, ನನಗೇನು ಬೇಡ. ಸಂಜು ಅವರೆಲ್ಲಿದ್ದಾರೆ? ಅವರು ಖೋಲೆ ಆಗದಾರ. ಅವರ ಆ ಖೋಲೆ ಅಲ್ಲ, ಅಲ್ಲಿ ಆ ಖೋಲೆ ಆಗದ. ಅವ್ರು ಅಲ್ಲಿದ್ದಾರ? ಅಲ್ಲಿ ಏನ್ ಮಾಡ್ತಿದ್ದಾರೆ ಅಜ್ಜಯ್ಯ? ನನಗೆ ಗೊತ್ತಿಲ್ರಿ. ಸಂಜು ಅವರೇ, ನೀವು ಅಲ್ಲೇನ್ ಮಾಡ್ತಿದ್ದೀರಾ? ಅಲ್ಲಿ ನನಗೇನಾದರೂ ಉತ್ತರ ಸಿಗ್ಬೋದಾ ಅಂತ ನೋಡ್ತಾ ಇದ್ದೆ. ಸಂಜು ಅವರೇ, ನೀವು ಹೀಗೆಲ್ಲ ಮಾತಾಡ್ತಾ ಎಲ್ಲರನ್ನೂ ಯಾಮಾರಿಸ್ಬೋದು ಅಂತ ಅನ್ಕೊಂಡಿದ್ದೀರಾ? ಅಸ್ಲಿಗೆ ನಿಮ್ಮನ್ನ ನೀವೇ ಯಾಮಾರಿಸ್ಕೋತಾ ಇದ್ದೀರಾ. ಆ ರೂಮ್ಗೆ ಹೋಗೋದಕ್ಕೆ ನಿಮ್ಗೆ ಯಾಕೆ ಪರ್ಮಿಷನ್ ಕೊಟ್ಟಿದ್ದು? ನನ್ನ ಜಾಗಕ್ಕೆ ನಾನು ಹೋಗೋಕ್ಕೆ ನಾನು ಯಾಕೆ ಯಾರನ್ನ ಕೇಳಬೇಕು? ಇದನ್ನೆಲ್ಲ ನಿಮ್ಮ ತಲೆಗೆ ಯಾರೋ ತುಂಬ್ತಾ ಇದ್ದಾರೆ ನೋಡಿ. ನಾನು ನಿಮ್ಮ ಒಳ್ಳೇದಕ್ಕೆ ಮತ್ತೆ ಆರಾಧನಾ ಅವ್ರ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗ್ತಿಲ್ವಾ? ನನಗೆ ಅರ್ಥ ಆಗಿರೋದಕ್ಕೆ ನಾನು ಹೀಗೆಲ್ಲ ಮಾಡ್ತಿರೋದು. ನಾನು ಯಾರ ಮಾತನ್ನು ಕೇಳ್ತಿಲ್ಲ ಅಥವಾ ಯಾರೋ ನನ್ನ ತಲೆಗೆ ಏನೂ ತುಂಬ್ತಿಲ್ಲ. ನೀವು ಹಾಗೆ ಅನ್ಕೋಬೇಡಿ. ಹೌದಾ? ನೀವು ಬೇರೆ ಯಾರ ಮಾತನ್ನು ಕೇಳ್ತಿಲ್ವಾ? ಇಲ್ಲ. ಹಾಗಾದ್ರೆ ಇದೇನು? ಹೇಳಿ, ಇವ್ರ ಜೊತೆಗೆ ನೀವೇನ್ ಮಾಡ್ತಾ ಇದ್ರಿ? ಎಕ್ಸ್ಪ್ಲೇನ್ ಮಾಡಿ ಇದನ್ನ.
ಯಾರ ಜೊತೆ ಇಷ್ಟೊತ್ತು ಮಾತಾಡ್ತಾ ಇದ್ದಾರೆ ಈ ಜೇಂಡೆ? ಅಥವಾ ನನ್ನ ಕಾಲ್ ನೋಡಿ ಕೂಡ ಬೇಕು ಅಂತ ಅವಾಯ್ಡ್ ಮಾಡ್ತಾ ಇದ್ದಾರಾ? The number you are trying to call is currently not reachable. Please try again later. ಇಷ್ಟೊತ್ತು ಬಿಸಿ ಅಂತ ಬರ್ತಿತ್ತು, ಈಗ ನಾಟ್ ರೀಚಬಲ್ ಅಂತ ಬರ್ತಿದ್ಯಲ್ಲ. ಸ್ವಿಚ್ ಆಫ್ ಏನಾದರೂ ಮಾಡ್ಬಿಟ್ರಾ? ಜೇಂಡೆ ಬೇಕು ಅಂತಾನೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಐ ಆಮ್ ಶೋರ್ ಇವರೇನೋ ದೊಡ್ಡದಾಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಛೇ, ಗೊತ್ತೋ ಗೊತ್ತಿಲ್ದೇನೋ ಐ ಬಿಕಮ್ ಅ ಪಾರ್ಟ್ ಆಫ್ ಇಟ್. ಈಗೇನು ಮಾಡೋದು? ಎಂತ ದೊಡ್ಡ ತಪ್ಪಾಗೋಯ್ತಲ್ಲ. ಇಲ್ಲ, ಐ ಡೋಂಟ್ ಡಿಸರ್ವ್ ಟು ಬಿ ಹಿಯರ್. ಇಂಥ ದೊಡ್ಡ ತಪ್ಪು ಮಾಡಿ ಶಾರದಾ ಅಮ್ಮನ ಮುಂದೆ, ಅನು ಮುಂದೆ ನಾನು ಹೇಗೆ ಹೋಗ್ಲಿ? ಇಲ್ಲ, ನಾನಿಲ್ಲಿರ್ಬಾರ್ದು. ಎಲ್ಲದ್ರಿಂದ ದೂರ ಹೋಗೋದೆ ನನಗೆ ನಾನು ಕೊಟ್ಕೊಳ್ಳೋ ಪನಿಷ್ಮೆಂಟ್. ಅದೇ ಸರಿ, ಅದೇ ಸರಿ. ಹೇಳಿ, ಇದಕ್ಕೇನರ್ಥ? ನೀವು ಯಾರ ಮಾತನ್ನು ಕೇಳ್ತಿಲ್ಲ, ನಿಮ್ಮ ತಲೆಗೆ ಯಾರು ಏನು ತುಂಬ್ತಿಲ್ಲ ಅನ್ನೋದೇ ಆದ್ರೆ ಇವ್ರ ಜೊತೆಗೆ ನೀವೇನ್ ಮಾಡ್ತಿದ್ದೀರಾ? ಅವ್ರು ಎಂಥವ್ರು, ಅವ್ರ ಜೊತೆಗೆ ಮಾತಾಡಬೇಡಿ ಅಂತ ನಾನು ನಿಮಗೆ ಮೊದಲೇ ವಾರ್ನ್ ಮಾಡಿದ್ದೆ. ಆದರೂ ನೀವು ನನ್ನ ಮಾತನ್ನ ಮೀರಿ ಅವ್ರ ಜೊತೆಗೆ ಮಾತಾಡ್ತಿದ್ದೀರಾ ಅಂದರೆ ಏನರ್ಥ ಸಂಜು ಅವರೇ? ಅವ್ರು ಏನು ಹೇಳಿದಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ಅವ್ರು ಹೇಳಿರೋದನ್ನ ಮೊದಲು ತಲೆಯಿಂದ ತೆಗ್ದು ಹಾಕಿ. ಜೇಂಡೆ ಒಳ್ಳೆಯವರಲ್ಲ, ಅವ್ರು ನಿಮ್ಮನ್ನ ಬಳಸ್ಕೊತಿದ್ದಾರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವರೇನು ಉದ್ದೇಶ ಇಟ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ನಾನು ಆರ್ಯ ಅಂತ ಒಪ್ಕೊಳ್ಳೋ ಒಬ್ಬ ವ್ಯಕ್ತಿ ಅಂದರೆ ಅದು ಜೇಂಡೆನೇ. ನಾನು ಆರ್ಯ ಅಂತ ಒಪ್ಕೊಳ್ಳೋ ಒಬ್ಬ ವ್ಯಕ್ತಿ ಅಂದರೆ ಅದು ಜೇಂಡೆ. ದೇವ್ರೆ, ನಿಮ್ಮ ವೀಕ್ನೆಸ್ ಏನು ಅನ್ನೋದನ್ನ ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆರ್ಯ ಅನ್ನೋದು ನನ್ನ ವೀಕ್ನೆಸ್ ಅಲ್ಲ, ಅದು ನನ್ನ ಐಡೆಂಟಿಟಿ, ನನ್ನ ಶಕ್ತಿ. ದೇವ್ರೆ, ನಿಮ್ಗೆ ಇದನ್ನೆಲ್ಲ ಅವರೇ ಹೇಳ್ಕೊಟ್ರಾ? ನೋಡಿ, ಎಲ್ಲದನ್ನು ಸುಮ್ಮನೆ ಒಪ್ಕೊಳ್ಳೋದಕ್ಕೆ ನಾನು ಚಿಕ್ಕ ಮಗು ಅಲ್ಲ. ನಾನು ನೋಡಿ, ನಾನು ಆರ್ಯ ಅನ್ನೋದನ್ನ ಜೇಂಡೆ ಒಪ್ಕೊಂಡ್ರು. ಅವ್ರು ಬೇರೆ ಯಾವ ವಿಷಯದಲ್ಲಿ ಬೇಕಾದರೂ ಸರಿ ಇಲ್ಲದೆ ಇರ್ಬೋದು, ಆದರೆ ಈ ಒಂದು ವಿಷಯದಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ಅಯ್ಯೋ, ಅವ್ರು ನಿಮ್ಮ ಬ್ರೈನ್ ವಾಶ್ ಮಾಡಿ ನಿಮ್ಮ ದಾರಿ ತಪ್ಪಿಸ್ತಾ ಇದ್ದಾರೆ. ಮೊದಲೇ ಕನ್ಫ್ಯೂಸ್ ಆಗಿರೋ ನಿಮ್ಗೆ ಇಲ್ದೇ ಇರೋದನ್ನೆಲ್ಲ ಹೇಳಿ ನಿಮ್ಮ ತಲೆ ತುಂಬಿಸ್ತಿದ್ದಾರೆ. ಸಂಜು ಅವರೇ, ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ನೀವು ನನ್ನ ನಂಬ್ತೀರಾ?
ಹೇಳಿ, ನನ್ನ ನಂಬ್ತೀರಾ ಅಲ್ವಾ? ನಂಬ್ತೀನಿ. ನಂಬಿಕೆ ಇರೋರ ಮೇಲೆ ಸ್ವಲ್ಪನಾದರೂ ಗೌರವ ಮತ್ತು ಕಾಳಜಿ ಇದ್ದರೆ ನಿಮ್ಮ ಹೆಂಡತಿ ಜೊತೆಗೆ ನೀವು ಊರಿಗೆ ಹೊರಡಿ. ಇಲ್ಲಿರೋ ಕನ್ಫ್ಯೂಷನ್ಸಲ್ಲಿ ಸಿಕ್ಕಾಕೊಂಡು ನಿಮ್ಮ ಜೀವನನ ನೀವು ಹಾಳು ಮಾಡ್ಕೋಬೇಡಿ. ನೋಡಿ, ಇದನ್ನು ನಿಮ್ಮ ಮೇಲಿರೋ ಕನಸಿನಿಂದ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಬದುಕನ್ನು ಹಾಳು ಮಾಡ್ಕೋಬೇಡಿ. ನಮ್ಮ ಬದುಕನ್ನು ನಾವು ನೋಡ್ಕೋತೀವಿ. ಪ್ಲೀಸ್ ಸಂಜು ಅವರೇ, ನೀವು ಇಲ್ಲಿಂದ ಹೋದರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಸರಿ, ನನ್ನ ಎಲ್ಲ ಪ್ರಯತ್ನನ ನಾನು ಮಾಡಿದ್ದೀನಿ. ನೀವು ಹೇಳೋ ಹಾಗೆ ನಾನು ಇಲ್ಲಿಂದ ಹೋಗೋದೇ ಅರ್ಧ ಸಮಸ್ಯೆನ ಕಡಿಮೆ ಮಾಡುತ್ತೆ ಅಂತ ಆದರೆ ಹಾಗೆ ಆಗಲಿ. ಐ ಆಮ್ ಓಕೆ ವಿತ್ ಇಟ್. ಥ್ಯಾಂಕ್ ಯು. ಸರ್, ನಾನು ಒಂಟಿ ಅನ್ನೋ ಫೀಲಿಂಗ್ ನನಗೆ ಯಾವತ್ತೂ ಬರ್ತಿದ್ದಂಗೆ ನೋಡ್ಕೊಂಡ್ರಿ ನೀವು. ಆದರೆ ಈಗ ನೀವಿದ್ದೀರೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲೇ ಇದ್ದೀನಿ ನಾನು. ನಿಮ್ಮ ಹೆಸರನ್ನ ಬಳಸ್ಕೊಂಡು ಜೇಂಡೆ ನನಗೆ ಮೋಸ ಮಾಡಿಬಿಟ್ರು ಸರ್. ಮೋಸ ಮಾಡಿಬಿಟ್ರು. ನಿಮ್ಮ ಜೊತೆ ಸ್ಪೆಂಡ್ ಮಾಡಿದಂಥ ಟೈಮ್ ಎಲ್ಲ ಮರೆತು ನಾನಿಲ್ಲಿಂದ ಹೇಗೆ ಹೋಗ್ಲಿ ಸರ್? ಎಲ್ಲಿಗೆ ಹೋಗ್ಲಿ? ಐ ಆಮ್ ಸಾರಿ ಸರ್, ನಾನು ತಪ್ಪು ಮಾಡಿದೆ. ಈಗ ಎಲ್ಲರಿಂದ ದೂರ ಆಗೋ ಡಿಸಿಷನ್ ತಗೊಂಡು ಮತ್ತೆ ತಪ್ಪು ಮಾಡ್ತಿದ್ದೀನ ಗೊತ್ತಾಗ್ತಿಲ್ಲ ಸರ್. ಪ್ಲೀಸ್ ಗೈಡ್ ಮೀ ಸರ್, ಪ್ಲೀಸ್. ಹೇಳಿ ಅಚ್ಚಯ್ಯ. ನಾನೊಂದು ಮಾತು ಅಂತೀನಿ, ಮುತ್ಯ ಏನೋ ಅಧಿಕ ಪ್ರಸಂಗತನ ಮಾಡ್ದ ಅಂತ ಅನ್ಕೋಬಾರ್ದ್ರಿ. ಅಯ್ಯೋ, ನೀವು ಯಾಕೆ ಹಾಗೆ ಹೇಳ್ತಿದ್ದೀರಾ? ಹೇಳಿ ಅಚ್ಚಯ್ಯ. ಈ ಸಾಹೇಬರು ಆ ಕೂಲಿಯೊಳಗೆ ಹೋಗಿದ್ದು ಇದೇ ಮೊದಲ ಸಲ ಅಲ್ರಿ ಅವರ. ಅವರು ಬಂದು ಹೊಸದ್ರಾಗೆ ಹಿಂದೆ ಒಮ್ಮೆ ಆ ಕೂಲಿಗೆ ಹೋಗಿದ್ದಿರ್ರಿ. ಸುಮ್ಮನೆ ಹೋಗಿದ್ರೆ ಅದು ಬೇರೆ ಇತ್ತು. ಆದರೆ ಅವರು ದೊಡ್ಡ ಸಾಹೇಬ್ರ ಹಂಗನೆ ಆ ಕೋಲಿಯೊಳಗೆ ಹೌದು ಅವರ, ನಾನೇ ನೋಡೀನಿ. ಹಾಗಿದ್ರೆ ಜೇಂಡೆ ಹೇಳೋದಕ್ಕೂ ಮೊದಲೇ ಇವ್ರಿಗೆ ತಾನು ಆರ್ಯವರ್ಧನ್ ಅನ್ಸೋದಕ್ಕೆ ಶುರು ಆಗಿತ್ತ? ಅದು ಹೇಗೆ ಸಾಧ್ಯ?
ಸರಿ ಅಜಯ.